ನನ್ನ ಲೈಫಲ್ಲಿ ಎಷ್ಟು ಜನ ಹೊಡೆದು ಬುಲ್ಡೆ ಬಿಚ್ಚಾಕಿದ್ದು ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಚ್ಚಿಗೆ ಮೂಗೆಲ್ಲ ಕಟ್ಟಾಗಿ ಹೋಗಿದ್ದಾವೆ. ಹೊಡೆದ್ರೆ ಡಿಚ್ಚಿಗಳಿಗೆಲ್ಲ 20 ಜನ 30 ನಾನು ಎತ್ತು ಗುದ್ದದೆ. ನಾನು ಇವಾಗೇನೆ ಹಿಂಗಿದ್ದೀನಿ. ನಾನು ಕರಾಟೆ ಪುಂಪು ಎಲ್ಲ ಮಾಡುವೆ ಗೊತ್ತಾ. ಹಾಗಾಗಿ ಮಾತಾಡಬೇಕು ಅಂತ ಮಾತಾಡಬೇಡಿ. ಮಾತಾಡ್ಬೇಕಂದ್ರೆ ಯೋಚನೆ ಮಾಡಿ ಮಾತಾಡಿ. ಇಡ್ಲಿ ಶೋಣಿ ತಿನ್ಬೇಕು ಬಂದ್ಬಿಟ್ಟವ. ಅವ್ 3 ಹೊತ್ತು ಮಾಡ್ತಿದ್ರಿ ನಾವು 30 ಇಡ್ಲಿನ ಮುಂಜಾನೆ ಹೊತ್ತು ಮಧ್ಯಾಹ್ನ ಹೊತ್ತು ರಾತ್ರಿಗೆ. ಅವ ಬಂದು ಕೂತ್ಕೊಳ್ಳಿ ನಮ್ಗೆ ಏನಿತ್ತು ಪಾಪ. ಬರ್ಮಣ್ಣ ಬಾರೋ ನಾಷ್ಟ ಮಾಡ್ಬಾ. ಬಲ್ರಿ ಸರ್ ಬಾಬಾ ಅವಾಗೇನು ಇಕ್ಕಳದ ತಗೊಂಡು 1-2 ಹಾಕೋದು ಸಂಕೋಚ ಮಾಡ್ಕೊಂತಾನಂತೇಳಿ ಆ ಪಾತ್ರಿನ ಸರಿಸಿದ್ವಿ. ಅವ ಪಾಪನ ಹಳ್ಳಿ ಮನುಷ್ಯರಿ 28 ಇಡ್ಲಿ ಹಾಕೊಂಡ್ಬಿಟ್ಟ. 28 ಕ್ಲೋಸ್. 28 ಇಡ್ಲಿ ಹಾಕೊಂಡು ಅರ್ಧ ಬೋಗೋಣಿ ಚಟ್ನಿ ಸುರಿಕೊಂಡು ಒಂದು ಅರ್ಧ ಡಬ್ರಿ ಸಾಂಬಾರು ಸುರಿಕೊಂಡು ಕಸ ಪಸ ಕೈ ತಿರುವಾಗ ಕತ್ಬಿಟ್ಟು ಎದ್ದು ನಿಂತು ಭಕ್ತ ಕುಂಬಾರ ತುಳ್ದಂಗೆ ತುಳಿಲಿಲ್ಲ ನಾನು ಪುಣ್ಯ. ಅಷ್ಟದನ್ನ ರಮರಾಡಿ ಮಾಡಿ ಉಣ್ಣಾಕತ್ತಿದ್ದೆ. ಇಡ್ಲಿನ ಹಿಂಗೂ ತಿನ್ಬಹುದಾ ಅಂತ ನೋಡಿದ್ದೆ ಅವತ್ತು ನಾನು. ನಾವೆಲ್ಲ ಇಡ್ಲಿ ಹಿಂಗೆ ತಿಂತೀವ್ರಿ. ಅವ ಎಲ್ಲ ಕಲಿಸಿ ರಮರಾಡಿ ಮಾಡಿ ನೆಕ್ಕಿಬಿಟ್ಟ ಅದನ್ನು. 28 ಇಡ್ಲಿ ನನ್ನ ಎದುರಿಗೆ ಭಸ್ಮಾಗಿ ಹೋದ್ರಿ. ಭರಮಣ್ಣ ಎಬ್ಸಿದ ತಪ್ಪಾತಲ್ಲಪ್ಪ ನೀನು ಅನ್ಕೊಂಡೆ ನಾ ಮನಸ್ಸಿನಾಗ. ಆದರೂ ಅಭಿಮಾನ ಬಿಡಲಿಲ್ಲ. ಲೇ ಭರಮಣ್ಣ ಭಾಳ ಹಸ್ತಿದ್ದಂಗದಿ 1-2 ಇಡ್ಲಿ ಯಾಕೆ ಉಳಿಸ್ತೇವ ತಗೋ ಅಂದೆ. ಬೇಡ್ರಿ ಸರ್ ತಗೋ ಇಲ್ಲ ಸಂಕ ಸರ್ ಯಾವುದಕ್ಕಾತು ಲಿಮಿಟ್ ಇರ್ಬೇಕ್ರಿ ಅಂದ. ಏಯ್ ಹುಚ್ಚ ನನ್ನ ಮಗನೇ 28 ಇಡ್ಲಿ ತಿಂದಿದ್ದಿ ಲಿಮಿಟ್ ನೀನು ಅದೇನಕ ತಿನ್ನವೇ ಅವೆರಡು ತಿನ್ನ. ಸರ ತಿಂತಿದ್ದೆ ಇದ ಈಗ ಉಂಡು ಬಂದೀನಿ ಅಂದ. ಮುಗೀತಲ್ಲಿ ಕತಿ. ಮಾಮ್ ಜಗಳಾಗ್ಬಿಟ್ಟೈತ ಮಾಮ್. ಎದುರ್ಕೊಂಡ್ ಮಾಡಿದೀನಿ. ಎಷ್ಟು ಜನ ಅವ್ರು ಕೇಳು. ಎಷ್ಟು ಜನ ಇದ್ದೀರಾ? 10 ಜನ. ಆಗ್ಲೇ 10 ಜನ ಅಂದ್ರೆ ಒಬ್ರೇನಾ? ಅದಕ್ಕೆ ಮಾಮ್ ಗನ್ನೈತಾ? ಅಯ್ಯೋ ಮೊದಲು ಈ ವಿಡಿಯೋ ನೋಡ್ರಿ ನೀವು. ಬಾಯ್ಸಿ ಅದ ಏನಾಯ್ತ್ರಿ ಮಜಾ ಬರ್ಲಿಲ್ಲ ನಿಮಗೂ? ಆ ಹುಡುಗ ಕುರ್ಚಿ ಮ್ಯಾಗ ಬೀಳ್ತಾನಂತ ಅನ್ಸಿತ್ತಿಲ್ಲ? ನನಗೂ ಹಂಗೆ ಅನ್ಸಿತ್ರಿ. ನಾ ಅದಕ್ಕೆ ಕೂತೀನ್ರಿ ಇಲ್ಲಿ. ಈಗ ನೋಡ್ರಿ ಮಜಾ ಬತ್ರ ಸಮಾಧಾನ ಆಯ್ತು. ಈಗ ಯಾತ್ರಿ ಮಾಮ್ ಈ ಕಾರ್ಪೊರೇಟ್ ಲೈಫ್ ಎಲ್ಲ ನಮ್ಗೆ ಆಗಲ್ಲ. ಮಾಮ್ ಒಂದ್ ಬಿಸ್ನೆಸ್ ಓಪನ್ ಮಾಡೋಣ. ಮಾಡೋಣ. ಏನ್ ಬಿಸ್ನೆಸ್ ಓಪನ್ ಮಾಡೋಣ? ಮಾಮ್ ಒಂದ್ ಪೊಲೀಸ್ ಸ್ಟೇಷನ್ ತಗೋಣ. ನೋಡು ಪೊಲೀಸ್ ಸ್ಟೇಷನ್ ಅದೇಂಗೆ ಮಾಮ್ ಬೇಕಾದ್ರೆ ನೀನೇ ನೋಡು. ಗೌರ್ಮೆಂಟ್ ಹಾಸ್ಪಿಟ್ಲ್ ಐತೆ, ಪ್ರೈವೇಟ್ ಹಾಸ್ಪಿಟ್ಲ್ ಐತೆ. ಹಂಗೆ ಗೌರ್ಮೆಂಟ್ ಸ್ಕೂಲ್ ಐತೆ, ಪ್ರೈವೇಟ್ ಸ್ಕೂಲ್ ಐತೆ. ಅರೆ ಪೊಲೀಸ್ ಸ್ಟೇಷನ್ ಮಾತ್ರ ಬರೀ ಗೌರ್ಮೆಂಟ್ ಐತೆ, ಪ್ರೈವೇಟ್ ಇಲ್ಲ. ನಾವು ಓಪನ್ ಮಾಡೋಣ. ಮಾಮ್ ಓಪನ್ ಏನೋ ಮಾಡೋಣ. ಓಪನ್ ಮಾಡಕ್ ನಮ್ ಇಬ್ರ ಹತ್ರ ಕಾಸೆಲ್ಲ ಐತೆ. ನೀನ್ ಬೇಗ ಈ ಪೊಲೀಸ್ ಸ್ಟೇಷನ್ ಓಪನ್ ಮಾಡಕ್ಕೆ ಯಾವ ಬ್ಯಾಂಕ್ ಲೋನ್ ಕೊಡ್ತಾರ ನೋಡು. ಪಟ್ ಅಂತ ನಮ್ ಇಬ್ರು ಮನೆ ಪತ್ರ ಎಲ್ಲ ಅಡ ಇಟ್ಬಿಟ್ಟು ಲೋನ್ ತಗೊಂಬೋಣ. ಆದ್ರೆ ಮಾಮ್ ಅಡ ಇಕ್ಕಕ್ ನಮ್ಮ ಹತ್ರ ಮನೆ ಪತ್ರ ಎಲ್ಲ ಐತೆ. ಹೌದಲ್ವಾ? ಹಂಗಾರ ನಾವು ಫಸ್ಟ್ ಮನೆ ಪತ್ರ ಮಾಡ್ಸೋಣ. ಮಾಮ್ ಆದ್ರೆ ಮನೆ ಪತ್ರ ಮಾಡ್ಸಕ್ ನಮ್ಮ ಹತ್ರ ಮನೆ ಎಲ್ಲ ಐತೆ. ನಾ ಇಬ್ರು ಇರೋದೇ ರೂಮ್ ಅಲ್ಲಿ. ಅದ್ರಲ್ಲಿ ನೀನ್ ಅಡಿಗೆ ಮೇಲೆ ಮಾತಾಡ್ತಿದ್ಯಾ, ನಾನು ಹಾಲಲ್ಲಿ ಮಾತಾಡ್ತಾ ಇದೀನಿ. ಅಯ್ಯೋ ನಮ್ಮಿಬ್ರಿಗೆ ಊರಲ್ಲೇನು ಇಲ್ವಾ ಮಚ್ಚ? ನಮ್ಮಿಬ್ರಿಗೆ ಊರೇ ಇಲ್ಲ ಮಚ್ಚ. ಮನೇಲಿ ಡೆಲ್ಲಿ ಕೆಲ್ಸಕ್ಕೆ ಹೋಯ್ತೀವಿ ಅಂದ್ಬಿಟ್ಟು ಮಲೇಶ್ವರಂ ಇಂದ ಪಕ್ಕದ ಶ್ರೀರಾಮ್ಪುರಕ್ಕೆ ಬಂದಿದೀವಿ ಕೆಲಸ ಮಾಡಕ್ಕೆ. ಛೇ ಬಿಸ್ನೆಸ್ ಐಡಿಯಾ ಫೇಲ್ ಆಗೋಯ್ತಲ್ಲ. ನಾನೇನೋ ಇದೇನೋ ಕ್ಲಿಕ್ ಆದ್ರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಓಪನ್ ಮಾಡೋಣ ಅನ್ಕೊಂಡಿದ್ದೆ. ಮಮ್ಮಿ ಅಯ್ಯೋ ಜಯ ನೋ ಮಾಮೆ ಆಕಿ ಮಾತ್ರ ನೋ. ಹನುಮಾನ್ जय हनुमान ज्ञान गुण सागर जय हनुमान ज्ञान गुण सागर जय कपीस तिव लोक उजागर जय कपीस तिव लोक उजागर. ಒಂದು ಗ್ಲಾಸ್ ನೀರು ತಮ್ಮರಿಗೆ ತಂದ್ಕೊಡ್ತೀನಿ. ಏನಾಯ್ತೆ? ಏನಾಯ್ತು? ಕುಡಿ ಕುಡಿ.
ಮಾಡಕ್ ಹೋಗ್ಬೇಡ ನೀ ನನ್ನ ಇಷ್ಟದ ಇಮೇಜ್ ಐತಿ ಎಷ್ಟು ಅಲ್ಲ ಹಿಂದಿರೋದ 2 ಬರ್ರಿ ಅದ್ರಾಗ ಎಷ್ಟದಾವ ಎನಿಸಿವ 2 4 6 8 10 12 14 ಇಷ್ಟದಾಗ ಎಷ್ಟದಾವ 4 ನಮ್ಮ ದೇಶ ರೀ ನಾವು ಕಟ್ಟಿರೋ ದೇಶ ಇದು. ಎಲ್ಲಾರ್ಗೂ ಕ್ಯಾಮ್ರಾ ಹಿಡ್ಕೊಂಡಿದ್ರು ಎಲ್ಲಾರ್ಗೂ ಕ್ಯಾಮ್ರಾ ಮತ್ ನೀ ಮಾಡೋ ಕೆಲಸನ ಅಂತ ಮಾಡ್ತೀನಿ ಹಿಡ್ಕೊಂಡ್ರೆ ಹೇಳ್ಬಿಟ್ಪ ನಿಮ್ಗೆ ನೀ ಹಾಕಿ ಇದನ್ನ ತುಡುಗ್ಬಿಟ್ಟಿದ್ದ ಅಣ್ಣ ಮುಂದೆ ನಿಂತಿದ್ದಾನೆ. ನಿಂತಿರ್ಲಿಲ್ಲ ನಾವು ಯಾರು ಇರಲಿಲ್ಲ ವಿಡಿಯೋದ ರೆಕಾರ್ಡ್ ಆಯ್ತದ ಅವ್ರು ಯಾರಿಗೆ ಹೇಳ್ತವ ಬಂದಿನಿ ಯಾರಿಗಾರ ಆರ್ಡರ್ ಮಾಡಿದ್ದೇವೆ ನಾವು. ಆರ್ಡರ್ ಮಾಡಿದ್ವಿ ಬಿಡ ಹಂಗಂತಾಳೆ ಮನಿ ಊರಾಗ ಎಣ್ಣೆ ಇವ್ರದ ಕೇಳಿಲ್ಲ ನಂದ ಆ ವಿಡಿಯೋ ಹಾಕಬೇಡ ನೀನ. ಆ ಕೆಚಪ್ ತಗೊಂಡಿದ್ದ ಆ ವಿಡಿಯೋ ಹಾಕಬೇಡ. ಇಟ್ಟರ ಇಮೇಜ್ ಐತ್ ನಂದು ಸ್ವಲ್ಪ ಅದನ್ನು ಹಾಳು ಮಾಡಿಡ ನೀ. ಯಾರು ತಗೋದ್ರ ಏನ್ ಹಂಗಿಲ್ಲ ನಾ ಸುಳ್ಳೆ ಬಡ ನಾನಿಲ್ಲ ಸಿಂಚೆ ಹೋಗ್ತಾರ ಇದನ್ನ ಕೆಚಪ್ ತಗೊಂಡಿಲ್ಲ ನೀ. ನಾ 2 ತಗೊಂಬಂದಿದ್ದೆ ನೀ 18 ತಂದಿಲ್ಲ ಕೊಡ ಪ್ಲೀಸ್ ಕೊಡ अभी मजा आएगा ना वीडियो. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನನ್ನ ಇದ್ದಿದ್ರೆ ನಿನ್ ಸಂಬಂಧ ಹೆಂಗಾತ್ ನೋಡ್ದ ಇಲ್ಲಿ ಮುರಿತ್ ನನ್ನ ಐಸ್ ಕ್ರೀಮ್ ಎಲ್ಲ ಹಾಳಾತ. ನಾನು ಮುರಿದು ಕೊಡು ಅಂತ ಹೇಳಿ ನಿನಗ ಪೂರ ಕೊಡು ಅಂತ ಹೇಳಿದ್ನ ಹೋಗ ಆಸ್ಪುರ್ಕ ಹೋಗ ಆಸ್ಪುರ್ಕ. अब देख तू अब तू गया बेटा अब तू गया देख ಹೇಳಿ ಮರಿ ಎಲ್ಲ ಹೇಳ್ಕೊಂತಿದ್ರು ಬಾಯಿ ಹೇಳ್ತಾ ಬಾಯಿಲಿ ಎಲ್ಲ ಹೇಳ್ಕೊಂತ ಏನಂತೀರಾ ಅಷ್ಟೇ. ಹಾವು ಕಡ್ದು ಓಣ ಹೆಂಗ್ ಒಲೇದು ಹಂಗಾರ ಮಾ ಉಡಿಸೋಣ ಏನ್ ಮಾಡ್ಲಿ ಕಾಲು ಚಾಟ್ ಜಿಪಿಟಿ ಕಾಲು ಹಾಯ್ ಚಾಟ್ ಜಿಪಿಟಿ ಇದು ಸಾಲಾಗಿದ್ದಿನ ಹಾಯ್ ಚಾಟ್ ಜಿಪಿಟಿ ಅಂತೇಳೋ ಇರುವಲ್ಲಿ ಕೇಳ್ತೀನಿ ಚಾಟ್ ಜಿಪಿಟಿ ನನ್ನ ತಮ್ಮಗ್ ಹಾವು ಕಡ್ದು ಏನ್ ಮಾಡ್ಬೇಕು ಜಲ್ದಿ ಹೇಳು. ಕಡಿದ ಹಾವಿನ ಭಾವಚಿತ್ರವಿದೆಯೇ ನಿಂಬಲ್ಲಿ? ಹೇ ಫೋಟೋ ಅದ ನೀನು ಬಲ್ಲಿ ಹಾವು ಕಡದ ಎಂದ್ರ ಫೋಟೋ ತಗೋತಾರ ಹಾವು ಕಡದ ಫೋಟೋ ತಗೋತೇನೋ ಏನ್ರಿ ಒಂದ್ ಬೇರೆ ಹೇಳ ಅವ್ನು ಜೀವ ಉಳಿಸ್ಬೇಕು ನಾವು. ಕಡಿದ ಹಾವಿನ ಬಣ್ಣ ಯಾವುದು? ಕಲರ್ ನೋಡಿ ಹಾವಿಂದು ಸತ್ತು ಅಪ್ಪ ನೀ ನಾನು ಉಳಿಸಲು ಸತ್ತು ಉಳಿಸ್ತೀನಿ ತಾಳ್ಮೆ ತಾಳ್ಮೆ ಚಾಟ್ ಜಿಪಿಟಿ ಜಲ್ದಿ ನನ್ನ ತಮ್ಮ ಉಳಿಬೇಕು ಏನ್ರಿ ಜಲ್ದಿ ಒಂದು ಉಪಾಯ ಹೇಳು. ಎಲ್ಲಿ ಕಡಿದಿದೆ? ಕಾಲಿ ಕಡ್ದ ಕಾಲಿನ ಬಳಿ ಹೋಗಿ. ಚಾಟ್ ಜಿಪಿಟಿ ಕಾಲಿನ ಬಳಿ ಬಂದಿ ಏನ್ ಮಾಡ್ಬೇಕು ಹೇಳು. ಹಾವು ಕಡಿದ ಜಾಗದಲ್ಲಿ ವಿಷವನ್ನು ಬಾಯಿಯಿಂದ ವಿಷಯ ಜಗದಿ ಮುಂದೇನ್ ಮಾಡ್ಬೇಕು ಹೇಳು. ವಿಷವನ್ನು ಬಾಯಿಯಿಂದ ಜಗ್ಗಬಾರದು, ಇದರಿಂದ ನಿಮಗೂ ಸಾವು ಸಂಭವಿಸಬಹುದು. ನಾನ್ ನಿನ್ನೆ ದವಾಖಾನಿಗೆ ಹೋಗಿ ಬಂದಿನ್ರಿ. ಡಾಕ್ಟರ್ ಚೆಕ್ ಮಾಡಿ ಕಿಡ್ನ್ಯಾಗ ಹಳ್ಳ ಅವತ್ತೇಳಿ ಅಂದಾರ. ಕಿಡ್ನ್ಯಾಗ ಹಾಳ ಅದ್ಯಾಂಗದು? ಎಲ್ಲಾ ನಿಮ್ದಿಂದೆ. ನಂದಿಂದ ಯಾಕಾತು? ಮತ್ತ ಏನಾರ ಇಸ್ಗೂಡನೇ ಬರೇ ಒಲ್ಲ ಅನ್ಕೋತ್ ಕುಂದಿರ್ತೀರಿ. ಅದ್ರ ಕಾಲಾಗ ನಾ ಮನಸ್ ಕಾಲ್ ಮಾಡ್ಕೊಂಡು ಈಗ ಅದೇ ಕಾಲ್ ಜರ್ದ್ ಬಂದು ಕಿಡ್ನ್ಯಾಗ ಕೂತಾವ. ನಿಂತ್ಕೊಳ ಮೊನ್ನೆ ನಾ ಹುಡುಗಿ ನೋಡ್ಕೊಂಬಂದಿ ಅಲ್ಲಿ ನಂಬರ್ ತಗೊಂಡ್ ಟವರ್ ಬಿದ್ದೋಗ ಮಟ್ಟಕ್ ಮಾತಾಡ್ತಾ ಇದ್ರಂತೆ. ಯಾವ ಹುಡುಗಿ ಹೋಗ ಮಾರ ನಮ್ಗೆ ಯಾವ ಹುಡುಗಿ ಗೊತ್ತಿಲ್ಲ. ಅಲ್ಲಿ ಮುಚ್ಚ ಮಕ್ಕಳೇ ನಿನ್ ಫ್ರೆಂಡ್ ಹೇಳ್ದ ನನ್ ಗಾಲೆ ಆ ಪಿಳ್ಳೆ ನಂಬರ್ ಕೊಡಮ್ಮಯ್ಯ ನಮ್ ಹುಡುಗಂತ ಫೋನ್ ಮಾಡಿಸ್ನಿ ಅಂದ್ರೆ ಇಲ್ಲ ಅಂಕಲ್ ನಮ್ಮ ಅಪ್ಪನ್ ಕೇಳ್ರಿ ಅಂದ್ಲು. ಅದಂಗ ಇಸ್ಕೊಂಡೆ ಅದಾ ಆ ಬಸ್ ಸ್ಟಾಂಡ್ಗೆ ಕತ್ ಮುರ್ಕೊಂಡ್ ಸೆಲ್ಫಿ ತಕ್ಕಮ್ಮಳು ನಿನ್ ಮೂತಿಗೆ ಮೊಬೈಲ್ ಸರಿಯಾಗಲ್ಲ ಐಫೋನ್ ಕೊಡಿಸ್ ನಂಬರ್ ಕೊಡಂದೆ ಕೊಟ್ಲು. ಮಾಡ್ಬೇಕ್ ನನ್ ಮಗನೇ ಮ್ಯಾಗ್ಲವಲ್ಲು ತಿಕ್ಕಬೇಕಂತ ಮನೆ ನಾನ್ ಹೇಳ್ಕೊಟ್ಟಿನಿ. ಇಂತ 14 ಡೇಟ್ ಅಲ್ಲಿ ಯಾವಾಗ ಕಲ್ತ್ಕೊಂಡು ಅದ್ ಸರಿ ಐಫೋನ್ ಯಾವನ್ ಮನೆ ಮಾಟ ಮಾರೋಣಂತ ಇದೆಯಾ. ನಾನು ಮದುವೆನ ಅಣ್ಣ ಇಲ್ಲೆಲ್ಲ ಗುಡಿ ತಕೋಗಿ ಟಿಂಗ ನಿಂಬರೋಣ ಅಂತ ಇದ್ದೀನಿ. ನೀನ್ ಶೋಕಿಗಳು ಮಾಡಕ್ ಹೋದ್ರೆ ಬೀಜ ಹೊಡಿಸಿ ದೇಶಾಂತರ ಕಳಿಸ್ಬಿಡ್ತೀನಿ. ಅಪ್ಪೋ ಲೋ ಮಗ ಯಾರ ಅದು ನಿನ್ ಫ್ರೆಂಡ್ ನಂಗೆ ಪರಿಚಯ ಮಾಡ್ಕೊಟ್ಟಿಲ್ಲ. ಊಟ ಮಾಡ್ದ ಬೇಡ ಸುಮ್ನಿರೋ. ನಿಂಗ್ ದೋಸ್ತಿ ಅಂದ್ಮೇಲೆ ನಂಗೂ ದೋಸ್ತಿ ಅಲ್ವನಾ ಇರ್ಲಿ ಪರಿಚಯ ಮಾಡ್ಕೊಡ. ಇರ್ಲಾರ್ದೆ ಇರ್ಬೇ ಬಿಟ್ಕತಿದ್ಯಾ ಇನ್ನಣೆ ಬರ ಕರ್ಬಿಟ್ಟು ನೀನೇ ಪರಿಚಯ ಮಾಡ್ಕೊ. ಬ್ರೋ ಬನ್ನಿಲಿ ಬ್ರೋ. ಹಾಯ್ ಬ್ರೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ನಿಮ್ಮ ಹೆಸರು? ನನ್ನ ಹೆಸರು ಪವನ್ ಬ್ರೋ. ಪವನ್ ಅಂತ. ನಾ ಸುನಿಲ್ ಅಂತ ಬ್ರೋ. ಇಂಡಸ್ಟ್ರಿಗೆ ಟ್ರೈ ಮಾಡ್ತಾ ಇದ್ದೀರಾ? ಯಾಕೆ ಬ್ರೋ?
ಹೀರೋ ತರ ಇದ್ದೀರಲ್ಲ ಬ್ರೋ. ಬ್ರೋ ನಿಮ್ ನಂಬರ್ ಕೊಡಿ ಬ್ರೋ. ಹೇಳು ಕಾಲ್ ಮಾಡ್ತೀನಿ ಬ್ರೋ, ಸಿಗ್ತೀನಿ ಬ್ರೋ. ಆಯ್ತಾಯ್ತು, ಬಾಯ್ ಬ್ರೋ. ಸಿಗೋಣ. ಬಾಯ್ ಬಾಯ್ ಬಾಯ್. ಇಂತ ಒಳ್ಳೆ ಫ್ರೆಂಡ್ ನೀನ್ ಮೀಟ್ ಮಾಡಿಸ್ತೇನೆ, ನಂಗೆ ಸತಾಯಿಸ್ತಾ ಇದ್ದಲ್ಲ. ಮುಂದೆ ಇದೆ ಮಾರಿ ಹಬ್ಬ. ನೋಡಪ್ಪ, ನಿನ್ ಫ್ರೆಂಡೇ ಕಾಲ್ ಮಾಡ್ತಾ ಇದಾರೆ, ಇರು ಕೇಳೋಣ. ಹಲೋ, ಹೇಳಿ ಬ್ರೋ. ಹಲೋ ಬ್ರೋ, ಸುನಿಲ್ ಅಂತ ಇವಾಗ ಸಿಕ್ಕದ್ವಲ್ಲ. ಗೊತ್ತಾಯ್ತು, ಹೇಳಿ ಬ್ರೋ. ಬ್ರೋ ಏನಿಲ್ಲ, ಒಂದ್ ಹೆಲ್ಪ್ ಆಗ್ಬೇಕಾಯ್ತು ಬ್ರೋ. ಏನ್ ಹೇಳಿ ಬ್ರೋ, ಸಂಜೆ ಅಮೌಂಟ್ ಹಾಕ್ಬಿಡ್ತೀನಿ, ಒಂದ್ 500 ರೂಪಾಯಿ ಅರ್ಜೆಂಟ್ ದುಡ್ಡಿದ್ರೆ ಬೇಕಾಗಿತ್ತು ಬ್ರೋ. ಪ್ಯಾಕ್ ಮಾಡ್ರಿ ಇದನ್ನ. ಮೇಡಮ್ ಅವ್ರ ಬಾರ್ಗೇನಿಂಗ್ ಮಾಡ್ತೀರಿ ಹಂಗ ತಗೊಂತೀರಿ? ಬಾರ್ಗೇನಿಂಗ್ ನನ್ ಹುಟ್ಟುಗುಣ. ಶುರು ಮಾಡ್ರಿ. ಎಷ್ಟ್ ಇದಕ್ಕೆ? 1500. 1200. ರಾಜು ಪ್ಯಾಕ್ ಮಾಡಿದ್ನ? ಅಣ್ಣ என்ன ஒரு குட் நியூஸ் ஒரு பேட் நியூஸ். குட் நியூஸ் என்ன, நம்ம 10 மாடியில் 8 மாடி ஏறிட்டோம். எஸ். அப்போ பேட் நியூஸ், நம்ம ஏற வேண்டியது பக்கத்து பில்டிங். ಮಾರ್ಕೆಟ್ ಕೋಟ್ ಬರ ಬರಲ್ಲ ಹೋಗಮ್ಮ. ಆಂಟಿ ಕಿರಣ್ ಬರ್ತಾ ಇಲ್ವಾ? ಅವ್ನು ಬರಲ್ಲಂತೆ, ನಾನು ನೀನಿಬ್ರೇ ಹೋಗಿ ಬರೋಣ ನಡಿಯಮ್ಮ ಮಾರ್ಕೆಟ್ಗೆ. ಬಂದಿದ್ರೆ ಚೆನ್ನಾಗಿರೋದು ಆಂಟಿ ಕಿರಣ್. ಅವನು ತುಂಬಾ ಬ್ಯುಸಿಯಾಗಿದ್ದಾನಮ್ಮ. ಅಮ್ಮ ಹೋಗೋಣ. ಎಲ್ಲಿ ಅವರು? ಮಿಸ್ಟರ್ ಕಿರಣ್ ಮಾರ್ಕೆಟ್ಗೆ ಹೋಗೋಣವಾ? ಹಾಯ್ ಸರ್, ನಮಸ್ತೆ. ನಿಮ್ ಜೀವನದಲ್ಲಿ ನೀವು ತುಂಬಾ ಯಾರನ್ನ ಇಷ್ಟ ಪಡ್ತೀರಾ ಸರ್? ಮೇಡಮ್, ನನಗೆ ನನ್ನ ಹೆಂಡತಿ ಕಂಡ್ರೆ ಬಹಳ ಇಷ್ಟ ಮೇಡಮ್. ಓ, ಸೋ ನೈಸ್ ಸರ್. ಸರ್ ನಿಮ್ಗೆ? ನನಗೂ ಅಷ್ಟೇ, ಅವ್ರ ಹೆಂಡತಿ ಕಂಡ್ರೆ ಬಹಳ ಇಷ್ಟ. ಎರಡನೇ ಭಾಗ ವೈಟ್ ಮಾಡ್ಬೇಕು ನಾವು. ಗಂಡಂದ್ರ ಏನ್ ತಿಳಿದಿನ ನಿನ್ ಏಟಾದ ಆಟ ನೋಡ್ಕೋಬೇಕು, ಗಂಡನ ಸೆನ್ಯಾಗ ಬರ್ಬಾರ್ದು. ಒಂದ್ ಏಟ ಮಾರಿ ಹೊಡೆದ್ರೆ ನಿನ್ನ ಸುಂಬ ಗಾಡಿಗೆ ಸಿಡ್ತದ ನೋಡ್ ಮಗಳ. ಆಯ್ತಿರ ಹೋಗ ಇನ್ನೊಂದ್ 500 ರೂಪಾಯಿ ಸ್ವಲ್ಪ ತಡಿ, ಈಗ ಚಾನ್ಸ್ ಸಿಕ್ಕಾಗ ಬೈತ್ ನಂಗೆ ಯಾಕೆ ಮಾಡ್ ಎದ್ರ ಸಲಕ ಇಂತ ಪರಿ ಕಿರಿಕಿರಿ? ಏನು ಒಂದು ಕೂಳ ಅಂತ ನೀರಂತ ಏನಂತ ಏನು ಮಾಡಿ ಕೇಸ್ ದಡದವ ನನಗ್ ನೀನು. ಇನ್ನ ಎಷ್ಟಾತಾ? ಹೋಗ ಇನ್ನೊಂದ್ 500, ಸ್ವಲ್ಪ 500 ಬೆಲೆ ನನಗ್ ಕೊಡು, ಸ್ವಲ್ಪ ತಡಿ ಬೇಟ. ಎದ್ರ ಸಲಕ್ ಇಂತ ಪರಿ ನಿನ್ನ ನಾ ಏನ್ ತೊಂದ್ ಹೊಡೆದ್ರೆ ಸಿಟ್ವಾಗವಲ್ತ ನನಗೆ ಇಂತ ಪರಿ ಕಿರಿಕಿರಿ ಮನ್ಯಾಗ. ಕೊಟ್ಟನಲ್ಲಿ ರೊಕ್ಕ ನಡೆ. ಊಟ ಯಾಕೆ ಕೋಪನಾ? ನೀನ್ ಕೋಪಿಸ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೆ, ನೀನ್ ನಕ್ಕಿದ್ರು ಚೆನ್ನಾಗಿ ಕಾಣಿಸ್ತೆ. ನಿಮ್ಮಿಬ್ರಿಗೆ ಏನ್ ಅನ್ಸುತ್ತೆ, ಮದ್ವೆ ಆದ್ಮೇಲೆ ಯಾರು ಜಾಸ್ತಿ ತಪ್ಪು ಮಾಡ್ತಾರೆ? ತಪ್ಪ ಇನ್ಯಾರ್ದು? ನಂದೆ. ಸುಮ್ನೆ ಇದ್ರೆ ಆಟಿಟ್ಯೂಡ್ ಜಾಸ್ತಿ ಮಾತಾಡ, ಸೀದಾ ಅವ್ರ ಅಪ್ಪನ್ಗೆ ಕಲ್ ನನ್ನ ಹತ್ರನೇ ಜಾಸ್ತಿ ಮಾತಾಡ್ತೀಯ ಅಂತ. ಸ್ವಲ್ಪ ಖುಷಿಯಾಗಿದ್ರು ಯಾವ್ದು ಹುಡುಗಿ ಜೊತೆ ಸೆಟ್ಟಿಂಗ್ ಇದೆಯಾ ಅನ್ಕೊಂತಾಳೆ. ನಾನು ಹತ್ರ ಓ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತೀಯ ಅಂತಾಳೆ. ಏನೋ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸೋಂಬೇರಿ ನೀನು ಅಂತಾಳೆ. ಏನೋ ಒಂಚೂರು ಕೆಲಸ ಮಾಡಿದ್ರೆ ಯಾವತ್ತು ಮಾಡಿದ್ರೆ ಕೆಲಸ ಇವತ್ತು ಮಾಡ್ತಿದ್ಯಾ ಅಂತಾಳೆ. ನನ್ಗೇನು ಜ್ವರ ಬಂದು ಮಲಿಕೊಂಡ್ರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ಯಪ್ಪ, ಬಾಯ್ಲಿ ಪಾತ್ರೆ ತೊಳಿ ಬಟ್ಟೆ ತೊಳಿ ಅಂತಾಳೆ. ಅದೇ ಒಂಚೂರು 90 ಕುಡ್ಕೊಂಬಂದ್ರೆ ದೊಡ್ಡ ಕುಡ್ಕ ಅಂತಾಳೆ. ಅದೇ ಅವ್ರಪ್ಪ ಕುಡಿದ್ಬಿಟ್ರೆ ನಮ್ಮಪ್ಪ ಇಷ್ಟೇ ಕುಡ್ತಿದ್ವು ಅಂತಾಳೆ. ಅದೇ ನಾನು ರಾತ್ರಿ 12 ಗಂಟೆಗೆ ಬಂದ್ಬಿಟ್ರೆ ಯಾವ್ದೋ ಹುಡುಗಿ ಜೊತೆ ಎದ್ಬಿಟ್ಟು ಬಂದಿದ್ಯಾ ಅಂತಾಳೆ. ಅದೇ ಅವಳು ಲೇಟಾಗಿ ಬಂದ್ರೆ ಪಾರ್ಟಿಗೆ ಹೋಗಿದ್ದೆ ಅಂತಾಳೆ. ಇವಳು ಕಷ್ಟ ತಡಿಲಾರ್ದೆ ನಾನು ಊಸ್ ಕೂಡ ಬಿಡಕ್ಕಾಗಲ್ಲ. ಇವಳು ಮಾತ್ರ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಅಂತ ಬಿಟ್ಕೊಂಡ್ಬಂದ್ಬಿಡ್ತಾಳೆ. ಹಿಂಗೆಲ್ಲ ಹೇಳ್ತೀನಿ ಅನ್ಕೊಂಡ ಬೇಬಿ, ಅವ್ರು ಕೇಳಿದ್ದಕ್ಕೆ ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಅಯ್ಯೋ ಹೋಗು ಬೇಬಿ, ಟೀ ಮಾಡ್ಕೊಂಬ ನನಗೋಸ್ಕರ. ಸರಿ ಬಿಡು, ನಾನೇ ಹೋಗ್ತೀನಿ. அதே மாதிரி நம்ம கர்நாடகா இருந்து கூட வந்திருக்காங்க, அவங்க கூட ஒரு 2 வார்த்தை பேசுவாங்க. பேசுறா பேசு பூக்கா.
ಸೊ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ವನಕಂ. ನಮಸ್ಕಾರ ಕಣಣ್ಣ. ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಸ್ವಲ್ಪ ಹೇಳೋಣ. ಕರ್ನಾಟಕದಿಂದ ಬಂದು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ನೀನು ಕ್ರಾಸ್ ಬ್ರೀಡ್ ಅಂತಂದೇಳಿ ಪ್ರೂವ್ ಮಾಡಕ್ಕೆ. ನನ್ನ ಪಕ್ಕದ ರಾಜ್ಯ ತಮಿಳ್ನಾಡಿಗೆ ಈ ತರ ಒಂದು ಬೆಂಗಳೂರಿಂದ ಬರ್ತಾ ಇರುವ ಆ ಒಂದು ಗಲೀಜು ನೀರು, ಗಲೀಜ್ ಬಗ್ಗೆ ಮಾತಾಡ್ತಾ ಇದೆ. ಇದೇ ನೋಡ್ರಿ ಕೋಇನ್ಸಿಡೆನ್ಸ್ ಅಂದ್ರೆ. ಆ ಒಂದು ನಿನ್ ಬಾಯಿಲ್ ನಂದು ಯಾವುದೋ ಒಂದು IT ಕಂಪನಿ ಕೆಮಿಕಲ್ ನೀರು. ಅನ್ಪಚ್ಚೋದು IT ಕಂಪ್ನಿ ನೀರ್ ಬರುತ್ತಾ? ಅಪ್ಪಿ ತಪ್ಪಿ ಬಂದ್ರು ಇವಾಗ ನೋಡ್ಬೋದು, ನಾವ್ ಇಷ್ಟೊತ್ತು ಇಲ್ಲಿ ಇದೀರಿ. ಇದೀರಿ ಅಲ್ಲೇ ನಿಂತ್ಕೊಂಡು ತೆರೀರಿ. ಒಂಥರ ಉರಿತೈತೆ, ಎಲ್ಲಿ ಮುಖಾಲ ಉರಿತೈತೆ. ಯಾಕೆ ನಿನ್ ಉರಿತಾ ಇಲ್ವಾ? ಕರ್ನಾಟಕದಲ್ಲಿರುವ DK ಶಿವಕುಮಾರ್ ಸಾಹೇಬ್ರಿಗೂ ಹೇಳ್ಕೊಂತೀನಿ, ಮತ್ತೆ ತಮಿಳ್ನಾಡಲ್ಲಿರುವ ವಿಜಯ್ ಸರ್ಗೂ ಹೇಳ್ಕೊಂತೀನಿ. ನನಗೆ ಗೊತ್ತಿಲ್ಲ ನಿನ್ ಪ್ಲಾನ್ ಏನಂತಂದ ಹೇಳಿ. ಅವ್ರ ಮುಂದೆ ಹೋಗಿ ಅಮ್ಕುಡುಮ್ಕ ಅಂತಂದ ಹೇಳಿ ಆರ್ಮಿ ತರ ಕಾಯ್ತೀನಿ ಅಂತಂದ ಹೇಳ್ತೀಯ ತಾನೆ. ಬೇಕು ನಿನ್ ಮಲಗಿಸ್ಬೇಕು. ಹೌದಾ? ನಿಜಾನಾ? ಯಾಕೆ ಮಗ ಏನಾಯ್ತು? ಹುಡುಗಿಗೆ ಯಾರೋ ಹೊಡ್ಬಿಟ್ಟವ್ರೆ. ನೋಡು ಮಗ, ಅವ್ರದ್ದು ತಪ್ಪಿರಲ್ಲ, ನಿಮ್ ಹುಡುಗಿದು ತಪ್ಪಿರುತ್ತೆ. ಹೆಂಗೋ ನಿಮ್ ಹುಡುಗಿ ನೋಡಕ್ ತಗಾರ್ತಾರನೇ ಅವಳೆ. ನಿಮ್ಮ ಅವ್ನಲ್ಲಿ ಆಗಿರೋದು ಆಕ್ಸಿಡೆಂಟ್, ಬೇರೆ ಏನಿಲ್ಲ. ಗೈಸ್, ನಾನು ಯೂಶ್ವಲಿ ರಿಯಾಕ್ಷನ್ ವಿಡಿಯೋಸ್ ಮಾಡಲ್ಲ. ಒಂದು ವಿಡಿಯೋ ನೋಡ್ದೆ, ನಕ್ಕಿ ಸಾಕಾಗ್ಬಿಡ್ತು. ಯಪ್ಪ ಅಡಿ ಬನ್ರಿ ಜೊತೆಗೆ ನೋಡೋಣ. ಇದು ಪಾರ್ಟ್ 2 ಆಗಿರುತ್ತೆ. ಮೇಕಪ್ ಪ್ರಾಡಕ್ಟ್ ತೋರಿಸ್ತಿರೋದು ಅದ್ರ ಬಗ್ಗೆ ಚೆನ್ನಾಗಿ. ಇದು ಕಾಂಟೆಂಟ್ ಚೆನ್ನಾಗಿ ನೋಡಿ. ಕಾಂಟೆಂಟ್ ಇದಕ್ಕೇನಂತ ಚೆನ್ನಾಗಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಕಾಂಟೆಂಟ್ ಅಂತಾನೆ ಹೇಳೋದು ನೋಡಿ. ಚೆನ್ನಾಗಿ ಕನ್ಸಿಡರ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಇವಾಗ ನನಗೆ ಕ್ಯೂರಿಯಾಸಿಟಿ ಆಗಿ ಕ್ರೀಮ್ ಚೆನ್ನಾಗಿ. ಇದೇನು ಇಂಪಾರ್ಟೆಂಟ್ ಇಲ್ಲ, ಆದ್ರೆ ಐಬ್ರೋ ಚೆನ್ನಾಗಿ, ಐಬ್ರೋ ಪೆನ್ಸಿಲ್, ಐಲೈನರ್ ಚೆನ್ನಾಗಿ ನೋಡಿ. ಇದು ಲಿಪ್ಸ್ಟಿಕ್ಗಳು, ಲಿಪ್ಸ್ಟಿಕ್ ನೋಡಿ ಜನ. ನಾನು ಇದೆ ಆಕ್ಚುಲಿ ಜನರೇ. ಇನ್ನೊಂದಿದೆ, ಇದು ಸಖತ್ತಾಗಿದೆ. ಬಟ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಬಂದು ಇದು ಕೂಡ. ಇದು ಸಖತ್ತಾಗಿರುತ್ತೆ. ಯಪ್ಪ ನಕ್ಕಿ ಸಾಕಾಯ್ದಪ್ಪ ನನ್ಗಂತೂ. ಕಿಪ್ಪಿಗೇರ್ತಿ ಅವ್ರ ಆಡ್ಸ್ ಆಫ್ ನಿಮ್ಗೆ. ಜನರನ್ನ ಎಷ್ಟು ನಗಿಸ್ತೀರಾ? ನಮಗೆ ಊರ್ ತುಂಬಾ ದುಶ್ಮನ್ಗಳು ಅದಾರ ಅಂದ್ರ ಊರ್ ತುಂಬಾ ನಾಯಿಗಳು ನಾವ್ ಅಲ್ಲ ಹಂಗಲ್ ತಡಿ. ಸರು ಹೇಳು ಮುಕ್ಕು. ಸರು ಬೇಗ ಹೇಳಲೇ ತಿಕ್ಲು. ಎದ್ದೇಳು ಸರು. ಎದ್ದೇಳು ಸರು, ಎದ್ದೇಳು. ಎದ್ದೇಳ್ತಾ ಇಲ್ಲ ಕಣೋ. ಅಲ್ಲಿ ನೋಡು. ಏನೋ ನಗ್ತಾ ಇದೀಯಾ? ಹಲೋ ಸುಲುಲು. ಹೆಲೋ ಮಸ್ಲೆ ಬಂದು ಬಾಲ್ಗೆ ಬಾಯಕತ್ತು, ಹುಷಾರು. ಏನಾಗಿದೆ ನಿನ್ ಮೂಗಿಗೆ? ಹೋಗೋಣ ಅಂದಿ ಮರಿಯೇ. ರಾಡನ್ನ ತುರುಕನ. ಹಾಯ್ ಫ್ರೆಂಡ್, ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಜಿತಿ ಬಡ ಬನ್ನಿ ಫ್ರೆಂಡ್. ಇವತ್ತು ನಮ್ಮ ಮುಚ್ಚುಬಾಯ್ ಬಂದ್ಬಿಟ್ಟ. ತುಂಬಾ ಖುಷಿ. ದಿಬ್ಬು ಸಕ್ಕತ್ತಾಗೆ ಬಂದ್ಕೊಡು. ಸಕ್ಕತ್ತಾಗೆ ಇವತ್ತು ಇವನ್ ಬಾಯಿಗೆ ಯಾರಾದ್ರೂ ಪ್ಯಾಟ್ ಹಾಕ್ರೋ. ಅವ್ನ್ ಮೂಗಿಗೆ ಒಂದ್ ರಾಡ್ ಹಾಕ್ತಿದೀವಲ್ಲ, ಅದ್ರಲ್ಲಿ ಒಂದ್ ರಾಡ್ ತೆಗ್ದು ಇವ್ನ್ ಬಾಯಿಗೆ ಹಾಕೋಣ. ಲೈ ಬಾಯಿ ಬಿಟ್ಟ ಅಂತೀಯಲ್ಲ ನಿನ್ ಬಾಯಿಗೆ. ನನ್ ಅಣ್ಣ ಒಂದು ಹೆಲ್ಮೆಟ್ ಕೊಡಿ ಅಣ್ಣ. ಹಂಗೆ ಅಣ್ಣ ಹೆಲ್ಮೆಟಾ? ಹಾ ಬೇಬಿ, ಹೆಲ್ಮೆಟ್ ತಗೊಂಡೋಗಿ ಬಂದಿದ್ದೀನಿ. ಯಾರು ಇಲ್ದು ಜನ ಕೊಡ, ಸುಂದರ ಫಸ್ಟ್ ಸೇಫ್ಟಿ ಬಗ್ಗೆ ಸುಂದರ. ಕೊಡ್ರಿ ಹೆಲ್ಮೆಟ್. ಮೆಡಿಕಲ್ ಶಾಪ್ ಮುಂದೆ ಐತೆ ನೋಡಿ, ಹೋಗ್ಬಿಡಿ ಮುಂದೆ. ಏಯ್, ನಮ್ಮ ಹುಡುಗಿಗೆ ಗಾಡಿ ಕಳ್ಸಂಗ್ ಕೊಡ್ತೀನಿ ಕಣಲಿ.